ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫೇಸ್ಬುಕ್ ಕ್ಷಮೆ ಕೇಳಿದೆ. ಮೆಟಾದಲ್ಲಿ ಕನ್ನಡದ ಅನುವಾದ ಮಾಡಲಾಗಿದೆ, ಆದರೆ ಆ ಅನುವಾದ ಒಂದಷ್ಟು ಲೋಪ ಆಗಿದೆ. ಆ ಲೋಪಕ್ಕೆ ಈಗ ಕ್ಷಮೆ ಕೇಳಿರೋದು. ನೈಜ ಅರ್ಥವೇ ಬೇರೆ. ಈ ಟ್ರಾನ್ಸ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಗಮನಿಸಿರ್ತೀವಿ, ಇಂಗ್ಲಿಷಲ್ಲಿ ಇರುವಂತಹ ಅರ್ಥನೇ ಬೇರೆ, ಆದರೆ ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಅರ್ಥವೇ ಬೇರೆ ಆಗಿರುತ್ತೆ. ಅದು ಬೇರೆನೇ ಅರ್ಥ ಕೊಡುತ್ತೆ, ಅದರಿಂದ ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಆಗಿರೋದು. ನೈಜ ಅರ್ಥವೇ ನಾಶವಾಗಿದೆ ಅಂತ ಸಿಎಂ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಬೆನ್ನಲ್ಲೇ ಫೇಸ್ಬುಕ್ ಎಚ್ಚೆತ್ತುಕೊಂಡಿದೆ, ಕ್ಷಮೆ ಕೇಳಿದೆ. ಸಮಸ್ಯೆ ಸರಿ ಮಾಡಿದ್ದೇವೆ, ತಪ್ಪಿಗೆ ಕ್ಷಮೆ ಕೇಳ್ತೇವೆ ಅಂತ ಮೆಟಾ ಹೇಳಿದೆ. ಮೆಟಾ ಮಾತ್ರ ಸಂಸ್ಥೆ. ಫೇಸ್ಬುಕ್ನಿಂದ ಈಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸಿಎಂ ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಪಾಸ್ಡ್ ಅವೇ ಎಸ್ಟರ್ಡೇ ಅನ್ನುವಂಥ ವಿಚಾರವನ್ನ ಅಲ್ಲಿ ಬರೆದಿರೋದು. ಸಿಎಂ ಅವರು ಬರೆದಿರೋದು ಕನ್ನಡದಲ್ಲಿ. ಆ ಕನ್ನಡದಲ್ಲಿ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಿಸ್ಟೇಕ್ ಆಗಿದೆ. ಈ ದೊಡ್ಡ ತಪ್ಪಿಗೆ ಈಗ ಫೇಸ್ಬುಕ್ ಕ್ಷಮೆ ಕೂಡ ಕೇಳಿದೆ. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫೇಸ್ಬುಕ್ ಕ್ಷಮೆ ಕೇಳಿದೆ. ಮೆಟಾದಲ್ಲಿ ಕನ್ನಡದ ಅನುವಾದ ಮಾಡಲಾಗಿದೆ, ಆದರೆ ಆ ಅನುವಾದ ಒಂದಷ್ಟು ಲೋಪ ಆಗಿದೆ. ಆ ಲೋಪಕ್ಕೆ ಈಗ ಕ್ಷಮೆ ಕೇಳಿರೋದು. ನೈಜ ಅರ್ಥವೇ ಬೇರೆ. ಈ ಟ್ರಾನ್ಸ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಗಮನಿಸಿರ್ತೀವಿ, ಇಂಗ್ಲಿಷಲ್ಲಿ ಇರುವಂತಹ ಅರ್ಥನೇ ಬೇರೆ, ಆದರೆ ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಅರ್ಥವೇ ಬೇರೆ ಆಗಿರುತ್ತೆ. ಅದು ಬೇರೆನೇ ಅರ್ಥ ಕೊಡುತ್ತೆ, ಅದರಿಂದ ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಆಗಿರೋದು. ನೈಜ ಅರ್ಥವೇ ನಾಶವಾಗಿದೆ ಅಂತ ಸಿಎಂ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಬೆನ್ನಲ್ಲೇ ಫೇಸ್ಬುಕ್ ಎಚ್ಚೆತ್ತುಕೊಂಡಿದೆ, ಕ್ಷಮೆ ಕೇಳಿದೆ. ಸಮಸ್ಯೆ ಸರಿ ಮಾಡಿದ್ದೇವೆ, ತಪ್ಪಿಗೆ ಕ್ಷಮೆ ಕೇಳ್ತೇವೆ ಅಂತ ಮೆಟಾ ಹೇಳಿದೆ. ಮೆಟಾ ಮಾತ್ರ ಸಂಸ್ಥೆ. ಫೇಸ್ಬುಕ್ನಿಂದ ಈಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸಿಎಂ ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಪಾಸ್ಡ್ ಅವೇ ಎಸ್ಟರ್ಡೇ ಅನ್ನುವಂಥ ವಿಚಾರವನ್ನ ಅಲ್ಲಿ ಬರೆದಿರೋದು. ಸಿಎಂ ಅವರು ಬರೆದಿರೋದು ಕನ್ನಡದಲ್ಲಿ. ಆ ಕನ್ನಡದಲ್ಲಿ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಿಸ್ಟೇಕ್ ಆಗಿದೆ. ಈ ದೊಡ್ಡ ತಪ್ಪಿಗೆ ಈಗ ಫೇಸ್ಬುಕ್ ಕ್ಷಮೆ ಕೂಡ ಕೇಳಿದೆ. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫೇಸ್ಬುಕ್ ಕ್ಷಮೆ ಕೇಳಿದೆ. ಮೆಟಾದಲ್ಲಿ ಕನ್ನಡದ ಅನುವಾದ ಮಾಡಲಾಗಿದೆ, ಆದರೆ ಆ ಅನುವಾದ ಒಂದಷ್ಟು ಲೋಪ ಆಗಿದೆ. ಆ ಲೋಪಕ್ಕೆ ಈಗ ಕ್ಷಮೆ ಕೇಳಿರೋದು. ನೈಜ ಅರ್ಥವೇ ಬೇರೆ. ಈ ಟ್ರಾನ್ಸ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಗಮನಿಸಿರ್ತೀವಿ, ಇಂಗ್ಲಿಷಲ್ಲಿ ಇರುವಂತಹ ಅರ್ಥನೇ ಬೇರೆ, ಆದರೆ ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಅರ್ಥವೇ ಬೇರೆ ಆಗಿರುತ್ತೆ. ಅದು ಬೇರೆನೇ ಅರ್ಥ ಕೊಡುತ್ತೆ, ಅದರಿಂದ ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಆಗಿರೋದು. ನೈಜ ಅರ್ಥವೇ ನಾಶವಾಗಿದೆ ಅಂತ ಸಿಎಂ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಬೆನ್ನಲ್ಲೇ ಫೇಸ್ಬುಕ್ ಎಚ್ಚೆತ್ತುಕೊಂಡಿದೆ, ಕ್ಷಮೆ ಕೇಳಿದೆ. ಸಮಸ್ಯೆ ಸರಿ ಮಾಡಿದ್ದೇವೆ, ತಪ್ಪಿಗೆ ಕ್ಷಮೆ ಕೇಳ್ತೇವೆ ಅಂತ ಮೆಟಾ ಹೇಳಿದೆ. ಮೆಟಾ ಮಾತ್ರ ಸಂಸ್ಥೆ. ಫೇಸ್ಬುಕ್ನಿಂದ ಈಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸಿಎಂ ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಪಾಸ್ಡ್ ಅವೇ ಎಸ್ಟರ್ಡೇ ಅನ್ನುವಂಥ ವಿಚಾರವನ್ನ ಅಲ್ಲಿ ಬರೆದಿರೋದು. ಸಿಎಂ ಅವರು ಬರೆದಿರೋದು ಕನ್ನಡದಲ್ಲಿ. ಆ ಕನ್ನಡದಲ್ಲಿ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಿಸ್ಟೇಕ್ ಆಗಿದೆ. ಈ ದೊಡ್ಡ ತಪ್ಪಿಗೆ ಈಗ ಫೇಸ್ಬುಕ್ ಕ್ಷಮೆ ಕೂಡ ಕೇಳಿದೆ. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫೇಸ್ಬುಕ್ ಕ್ಷಮೆ ಕೇಳಿದೆ. ಮೆಟಾದಲ್ಲಿ ಕನ್ನಡದ ಅನುವಾದ ಮಾಡಲಾಗಿದೆ, ಆದರೆ ಆ ಅನುವಾದ ಒಂದಷ್ಟು ಲೋಪ ಆಗಿದೆ. ಆ ಲೋಪಕ್ಕೆ ಈಗ ಕ್ಷಮೆ ಕೇಳಿರೋದು. ನೈಜ ಅರ್ಥವೇ ಬೇರೆ. ಈ ಟ್ರಾನ್ಸ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಗಮನಿಸಿರ್ತೀವಿ, ಇಂಗ್ಲಿಷಲ್ಲಿ ಇರುವಂತಹ ಅರ್ಥನೇ ಬೇರೆ, ಆದರೆ ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಅರ್ಥವೇ ಬೇರೆ ಆಗಿರುತ್ತೆ. ಅದು ಬೇರೆನೇ ಅರ್ಥ ಕೊಡುತ್ತೆ, ಅದರಿಂದ ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಆಗಿರೋದು. ನೈಜ ಅರ್ಥವೇ ನಾಶವಾಗಿದೆ ಅಂತ ಸಿಎಂ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಬೆನ್ನಲ್ಲೇ ಫೇಸ್ಬುಕ್ ಎಚ್ಚೆತ್ತುಕೊಂಡಿದೆ, ಕ್ಷಮೆ ಕೇಳಿದೆ. ಸಮಸ್ಯೆ ಸರಿ ಮಾಡಿದ್ದೇವೆ, ತಪ್ಪಿಗೆ ಕ್ಷಮೆ ಕೇಳ್ತೇವೆ ಅಂತ ಮೆಟಾ ಹೇಳಿದೆ. ಮೆಟಾ ಮಾತ್ರ ಸಂಸ್ಥೆ. ಫೇಸ್ಬುಕ್ನಿಂದ ಈಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸಿಎಂ ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಪಾಸ್ಡ್ ಅವೇ ಎಸ್ಟರ್ಡೇ ಅನ್ನುವಂಥ ವಿಚಾರವನ್ನ ಅಲ್ಲಿ ಬರೆದಿರೋದು. ಸಿಎಂ ಅವರು ಬರೆದಿರೋದು ಕನ್ನಡದಲ್ಲಿ. ಆ ಕನ್ನಡದಲ್ಲಿ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಿಸ್ಟೇಕ್ ಆಗಿದೆ. ಈ ದೊಡ್ಡ ತಪ್ಪಿಗೆ ಈಗ ಫೇಸ್ಬುಕ್ ಕ್ಷಮೆ ಕೂಡ ಕೇಳಿದೆ.
ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫೇಸ್ಬುಕ್ ಕ್ಷಮೆ ಕೇಳಿದೆ. ಮೆಟಾದಲ್ಲಿ ಕನ್ನಡದ ಅನುವಾದ ಮಾಡಲಾಗಿದೆ, ಆದರೆ ಆ ಅನುವಾದ ಒಂದಷ್ಟು ಲೋಪ ಆಗಿದೆ. ಆ ಲೋಪಕ್ಕೆ ಈಗ ಕ್ಷಮೆ ಕೇಳಿರೋದು. ನೈಜ ಅರ್ಥವೇ ಬೇರೆ. ಈ ಟ್ರಾನ್ಸ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಗಮನಿಸಿರ್ತೀವಿ. ಇಂಗ್ಲಿಷಲ್ಲಿ ಇರುವಂತಹ ಅರ್ಥನೇ ಬೇರೆ, ಆದರೆ ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಅರ್ಥವೇ ಬೇರೆ ಆಗಿರುತ್ತೆ. ಅದು ಬೇರೆನೇ ಅರ್ಥ ಕೊಡುತ್ತೆ. ಅದರಿಂದ ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಆಗಿರೋದು. ನೈಜ ಅರ್ಥವೇ ನಾಶವಾಗಿದೆ ಅಂತ ಸಿಎಂ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಬೆನ್ನಲ್ಲೇ ಫೇಸ್ಬುಕ್ ಎಚ್ಚೆತ್ತುಕೊಂಡಿದೆ, ಕ್ಷಮೆ ಕೇಳಿದೆ. ಸಮಸ್ಯೆ ಸರಿ ಮಾಡಿದ್ದೇವೆ, ತಪ್ಪಿಗೆ ಕ್ಷಮೆ ಕೇಳ್ತೇವೆ ಅಂತ ಮೆಟಾ ಹೇಳಿದೆ. ಮೆಟಾ ಮಾತ್ರ ಸಂಸ್ಥೆ. ಫೇಸ್ಬುಕ್ನಿಂದ ಈಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸಿಎಂ ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಪಾಸ್ಡ್ ಅವೇ ಎಸ್ಟರ್ಡೇ ಅನ್ನುವಂಥ ವಿಚಾರವನ್ನ ಅಲ್ಲಿ ಬರೆದಿರೋದು. ಸಿಎಂ ಅವ್ರು ಬರೆದಿರೋದು ಕನ್ನಡದಲ್ಲಿ. ಆ ಕನ್ನಡದಲ್ಲಿ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಿಸ್ಟೇಕ್ ಆಗಿದೆ. ಈ ದೊಡ್ಡ ತಪ್ಪಿಗೆ ಈಗ ಫೇಸ್ಬುಕ್ ಕ್ಷಮೆ ಕೂಡ ಕೇಳಿದೆ. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫೇಸ್ಬುಕ್ ಕ್ಷಮೆ ಕೇಳಿದೆ. ಮೆಟಾದಲ್ಲಿ ಕನ್ನಡದ ಅನುವಾದ ಮಾಡಲಾಗಿದೆ, ಆದರೆ ಆ ಅನುವಾದ ಒಂದಷ್ಟು ಲೋಪ ಆಗಿದೆ. ಆ ಲೋಪಕ್ಕೆ ಈಗ ಕ್ಷಮೆ ಕೇಳಿರೋದು. ನೈಜ ಅರ್ಥವೇ ಬೇರೆ. ಈ ಟ್ರಾನ್ಸ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಗಮನಿಸಿರ್ತೀವಿ. ಇಂಗ್ಲಿಷಲ್ಲಿ ಇರುವಂತಹ ಅರ್ಥನೇ ಬೇರೆ, ಆದರೆ ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಅರ್ಥವೇ ಬೇರೆ ಆಗಿರುತ್ತೆ. ಅದು ಬೇರೆನೇ ಅರ್ಥ ಕೊಡುತ್ತೆ. ಅದರಿಂದ ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಆಗಿರೋದು. ನೈಜ ಅರ್ಥವೇ ನಾಶವಾಗಿದೆ ಅಂತ ಸಿಎಂ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಬೆನ್ನಲ್ಲೇ ಫೇಸ್ಬುಕ್ ಎಚ್ಚೆತ್ತುಕೊಂಡಿದೆ, ಕ್ಷಮೆ ಕೇಳಿದೆ. ಸಮಸ್ಯೆ ಸರಿ ಮಾಡಿದ್ದೇವೆ, ತಪ್ಪಿಗೆ ಕ್ಷಮೆ ಕೇಳ್ತೇವೆ ಅಂತ ಮೆಟಾ ಹೇಳಿದೆ. ಮೆಟಾ ಮಾತ್ರ ಸಂಸ್ಥೆ. ಫೇಸ್ಬುಕ್ನಿಂದ ಈಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸಿಎಂ ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಪಾಸ್ಡ್ ಅವೇ ಎಸ್ಟರ್ಡೇ ಅನ್ನುವಂಥ ವಿಚಾರವನ್ನ ಅಲ್ಲಿ ಬರೆದಿರೋದು. ಸಿಎಂ ಅವ್ರು ಬರೆದಿರೋದು ಕನ್ನಡದಲ್ಲಿ. ಆ ಕನ್ನಡದಲ್ಲಿ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಿಸ್ಟೇಕ್ ಆಗಿದೆ. ಈ ದೊಡ್ಡ ತಪ್ಪಿಗೆ ಈಗ ಫೇಸ್ಬುಕ್ ಕ್ಷಮೆ ಕೂಡ. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫೇಸ್ಬುಕ್ ಕ್ಷಮೆ ಕೇಳಿದೆ. ಮೆಟಾದಲ್ಲಿ ಕನ್ನಡದ ಅನುವಾದ ಮಾಡಲಾಗಿದೆ, ಆದರೆ ಆ ಅನುವಾದ ಒಂದಷ್ಟು ಲೋಪ ಆಗಿದೆ. ಆ ಲೋಪಕ್ಕೆ ಈಗ ಕ್ಷಮೆ ಕೇಳಿರೋದು. ನೈಜ ಅರ್ಥವೇ ಬೇರೆ. ಈ ಟ್ರಾನ್ಸ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಗಮನಿಸಿರ್ತೀವಿ. ಇಂಗ್ಲಿಷಲ್ಲಿ ಇರುವಂತಹ ಅರ್ಥನೇ ಬೇರೆ, ಆದರೆ ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಅರ್ಥವೇ ಬೇರೆ ಆಗಿರುತ್ತೆ. ಅದು ಬೇರೆನೇ ಅರ್ಥ ಕೊಡುತ್ತೆ. ಅದರಿಂದ ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಆಗಿರೋದು. ನೈಜ ಅರ್ಥವೇ ನಾಶವಾಗಿದೆ ಅಂತ ಸಿಎಂ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಬೆನ್ನಲ್ಲೇ ಫೇಸ್ಬುಕ್ ಎಚ್ಚೆತ್ತುಕೊಂಡಿದೆ, ಕ್ಷಮೆ ಕೇಳಿದೆ. ಸಮಸ್ಯೆ ಸರಿ ಮಾಡಿದ್ದೇವೆ, ತಪ್ಪಿಗೆ ಕ್ಷಮೆ ಕೇಳ್ತೇವೆ ಅಂತ ಮೆಟಾ ಹೇಳಿದೆ. ಮೆಟಾ ಮಾತ್ರ ಸಂಸ್ಥೆ. ಫೇಸ್ಬುಕ್ನಿಂದ ಈಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸಿಎಂ ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಪಾಸ್ಡ್ ಅವೇ ಎಸ್ಟರ್ಡೇ ಅನ್ನುವಂಥ ವಿಚಾರವನ್ನ ಅಲ್ಲಿ ಬರೆದಿರೋದು. ಸಿಎಂ ಅವ್ರು ಬರೆದಿರೋದು ಕನ್ನಡದಲ್ಲಿ. ಆ ಕನ್ನಡದಲ್ಲಿ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಿಸ್ಟೇಕ್ ಆಗಿದೆ. ಈ ದೊಡ್ಡ ತಪ್ಪಿಗೆ ಈಗ ಫೇಸ್ಬುಕ್ ಕ್ಷಮೆ ಕೂಡ ಕೇಳಿದೆ. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫೇಸ್ಬುಕ್ ಕ್ಷಮೆ ಕೇಳಿದೆ. ಮೆಟಾದಲ್ಲಿ ಕನ್ನಡದ ಅನುವಾದ ಮಾಡಲಾಗಿದೆ, ಆದರೆ ಆ ಅನುವಾದ ಒಂದಷ್ಟು ಲೋಪ ಆಗಿದೆ. ಆ ಲೋಪಕ್ಕೆ ಈಗ ಕ್ಷಮೆ ಕೇಳಿರೋದು. ನೈಜ ಅರ್ಥವೇ ಬೇರೆ. ಈ ಟ್ರಾನ್ಸ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಗಮನಿಸಿರ್ತೀವಿ. ಇಂಗ್ಲಿಷಲ್ಲಿ ಇರುವಂತಹ ಅರ್ಥನೇ ಬೇರೆ, ಆದರೆ ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಅರ್ಥವೇ ಬೇರೆ ಆಗಿರುತ್ತೆ. ಅದು ಬೇರೆನೇ ಅರ್ಥ ಕೊಡುತ್ತೆ. ಅದರಿಂದ ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಆಗಿರೋದು. ನೈಜ ಅರ್ಥವೇ ನಾಶವಾಗಿದೆ ಅಂತ ಸಿಎಂ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಬೆನ್ನಲ್ಲೇ ಫೇಸ್ಬುಕ್ ಎಚ್ಚೆತ್ತುಕೊಂಡಿದೆ, ಕ್ಷಮೆ ಕೇಳಿದೆ. ಸಮಸ್ಯೆ ಸರಿ ಮಾಡಿದ್ದೇವೆ, ತಪ್ಪಿಗೆ ಕ್ಷಮೆ ಕೇಳ್ತೇವೆ ಅಂತ ಮೆಟಾ ಹೇಳಿದೆ. ಮೆಟಾ ಮಾತ್ರ ಸಂಸ್ಥೆ. ಫೇಸ್ಬುಕ್ನಿಂದ ಈಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸಿಎಂ ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಪಾಸ್ಡ್ ಅವೇ ಎಸ್ಟರ್ಡೇ ಅನ್ನುವಂಥ ವಿಚಾರವನ್ನ ಅಲ್ಲಿ ಬರೆದಿರೋದು. ಸಿಎಂ ಅವ್ರು ಬರೆದಿರೋದು ಕನ್ನಡದಲ್ಲಿ. ಆ ಕನ್ನಡದಲ್ಲಿ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಿಸ್ಟೇಕ್ ಆಗಿದೆ. ಈ ದೊಡ್ಡ ತಪ್ಪಿಗೆ ಈಗ ಫೇಸ್ಬುಕ್ ಕ್ಷಮೆ ಕೂಡ ಕೇಳಿದೆ.
ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫೇಸ್ಬುಕ್